ಏನಜ್ಜ ನಿಂಗಜ್ಜ ಏನ್ ಇಷ್ಟೊಂದು ಪುರ್ಸೊತ್ತಾಗ ಆರಾಮಾಗಿ ಕೂತ್ಕೊಂಡ್ಬಿಡಿದ್ಯಾ? ಏನ್ ಸಮಾಚಾರ? ಏ ಏನ್ ಮಾಡಮ್ ಬಾರ್ಲ ಇನ್ನ ಪುರ್ಸೊತ್ತೆ ಅಲ್ವೆಲ್ಲ ಇನ್ನೇನ್ ಮಾಡೋಣ ಹೇಳಪ್ಪ. ಈ ಸ್ವಾನ ಬೇರೆ ಇಟ್ಕೊಂಡೈತಿ ಇವತ್ತು. ನೆನ್ನೆಯಿಂದ ಯಾಕ ಸ್ವಾನ ಇಟ್ಕೊಂಡ ಎತ್ಲಾಗು ಆಚೆ ಕಡೆ ಹೋಗಕ್ ಆಗ್ತಿಲ್ಲ, ಏನಿಲ್ಲ. ಮಳೆ ಅಂದ್ರೆ ಮಳೆ ಕಣಪ್ಪ. ಅದಕ್ಕತ್ಲಾಗಿ ಹಸುಗಳಿಗೂ ಏನು ತೋಟದ ಹತ್ರ ಏನ್ ಬಿಟ್ಕೊಂಡು ಹೋಗಿಲ್ಲ, ಏನಿಲ್ಲ. ಮಂತಾವಲೆದಿನ ಮೇವು ಗಿವು ಎಲ್ಲ ಕುಯ್ಕೊಂಬಂದ್ ಹಾಕ್ತಿದೀನಿ. ಅದಕ್ಕತ್ಲಾಗಿ ಇನ್ನೇನ್ ಮಾಡೋಣ, ನನಗೂ ಬೆಳಿಗ್ಗೆಯಿಂದ ಮಂತಾವ್ ಕುಂತು ಕುಂತು ಬ್ಯಾಸರ ಆಗಂಗ ಆಗ್ತಿತ್ತು. ಓ ಅದಕ್ಕೆ ಇಲ್ಲಿ ಬಂದ ಕಣಪ್ಪ, ಅಂಗಡಿ ಮಂತಾವ್ ಒಂದ್ಗಳಿಗೆ ಕೂತ್ಕೊಂಡು ಬೇಜಾರ್ ಕಳ್ಕೊಂಡು ಹೋಗೋಣಂತ. ಹಾ ಅಲ್ಬೋದಲ್ಲ. ಇವನೇ ನೀನು ಏನು ಎಲ್ಲೂ ಹೋಗಿಲ್ವಾ ಇವತ್ತು? ಏನ್ ಇಷ್ಟೊಂದು ಪುರ್ಸೊತ್ತಾಗ ಆರಾಮಾಗಿ ತಿರ್ಗಾಡ್ತಿದ್ಯಾ? ಎಲ್ಲ ಹೋಗನಜ ನಿಂಗಜ್ಜ. ಈ ಮಳೆಲಿ ಎತ್ಲಾಗು ಹೋಗಕ್ಕಾಗಲ್ಲ, ಏನಿಲ್ಲ. ಒಂದ್ ಸ್ವಲ್ಪ ನನ್ಗೂ ಬ್ಯಾಂಕ್ ತಾವ್ ಕೆಲ್ಸ ಇತ್ ಕಣಪ್ಪ. ಹೋಗನಂತ ಹೊಲ್ಟೆ. ಯಾಕ ಮಳೆ ಬರ ಬೇರೆ ಶುರು ಆಯ್ತು. ಅದಕ್ಕತ್ಲಾಗಿ ನಾಳೆ ಹೋದ್ರೆ ಆಗುತ್ತೆ. ಅರ್ಜೆಂಟ್ ಏನ್ ಕೆಲ್ಸ ಇರಿಲ್ಲ ಅದಕ್ಕೆ. ಅದಕ್ಕತ್ಲಾಗಿ ಮಂತಾವ್ ಕೂತ್ಕೊಂಡ್ಬಿಟ್ಟೆ ಅತ್ಲಾಗಿ. ನನಗೂ ಬೆಳಿಗ್ಗೆಯಿಂದ ಕುಂತು ಕುಂತು ಬೇಜಾರಾಗಿತ್ತು. ಈಗ ಒಂದ್ ಸ್ವಲ್ಪ ಬರು ಮಾಡ್ತು ನೋಡು ಮಳೆ. ಕಡಿಮೆ ಆಯ್ತಲ್ಲ, ಅವಾಗ ಈ ಕಡೆ ಎದ್ ಬಂದೆ. ಯಾಕ ಕೆಮ್ಬೇರೆ ಕಣಜ್ಜ. ಶೀತ ನೆಗಡೆ ಕೆಮ್ಮೆಲ್ಲ ಶುರು ಆಗ್ಬಿಟ್ಟೈತೆ. ಈ ವಾತಾವರಣಕ್ಕೂ ಏನೋ. ಮೊನ್ನೆ ಬೇರೆ ತಿಪ್ಟೂರಿಗೆ ಹೋಗಿದ್ದೆ ನೋಡು. ಆ ಕಡೆಯಿಂದ ಬೈಕಲ್ಲಿ ಬರ್ಬೇಕಾದ್ರೆ ಸಿಕ್ಕಾಬಟ್ಟೆ ಮಳೆ ಕಣಜ. ಮಳೆ ಅಂದ್ರೆ ಮಳೆ, ಅಯ್ಯೋ ಅಯ್ಯೋ ಅಯ್ಯೋ. ಆ ಮಳೆ ಕತೆ ಏನ್ ಹೇಳ್ತೀಯ, ಸುಮ್ಕಿರಪ್ಪ ಅತ್ಲಾಗಿ. ಮಳೆ ನೆಂದಿದ್ದಕ್ಕೂ ನೆಂದಿ ಬಂದು ಮಾರನೇ ಇಸಿಂದ ಎಲ್ಲ ತಲೆ ಎಲ್ಲ ಇಟ್ಕೊಂಡಂಗ ಆಗ್ಬಿಟ್ಟು ಶೀತ ಕೆಮ್ಮು ನೆಗಡೆ ಜ್ವರ ಎಲ್ಲ ಶುರು ಆಗ್ಬಿಟ್ಟೈತ್ ಕಣಜ. ಹೌದೇನ್ಲ? ಅಲ್ಬೋದಲ್ಲ. ಈ ಮಳೆಲಿ ಹೋಗಿ ನೆನೆಯಕ್ ಹೋಗಿದೆಯಲ್ಲ. ಹಾ ಯಾಕೆ ಮಳೆ ಬರ್ತಿರ್ಬೇಕಾದ್ರೆ ಗಾಡಿ ನಿಲ್ಲಿಸ್ಬಿಟ್ಟು, ಅಂತ ಅರ್ಜೆಂಟ್ ಏನಿತ್ತು? ಗಾಡಿ ನಿಲ್ಲಿಸ್ಬಿಟ್ಟು ಒಂದ್ ಸ್ವಲ್ಪ ಪಕ್ಕಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ಯಾವ್ದಾರನು ಅಲ್ಲೇ ಬಸ್ ಸ್ಟಾಂಡ್ ಹತ್ರನೋ ಯಾರ್ದಾರ ಮಂತಾವ ಎಲ್ಲಾರು ನಿಲ್ಲಿಸ್ಕೊಳ್ಳೋದಲ್ವೆಲ್ಲ ಗಾಡಿ. ಹಾ ನೀನು ಮಂತಾವ್ ಅಂತ ಅರ್ಜೆಂಟ್ ಏನಿತ್ತು ಬೈಕಲ್ಲಿ ಮಳೆಲೆ ನೆನ್ಕೊಂಡ್ ಬರೋದಂತದು ಹೇಳಪ್ಪ. ಒಂದ್ ಗಳಿಗೆ ಕಾಯ್ಬೇಕು, ಕಾದಾದ್ಮೇಲೆ ಬರ್ಬೇಕಪ್ಪ. ಮಳೆಗಾಲದಲ್ಲಿ ಮರದ ಬಡ್ಡೆಲ್ಲೂ ಎಲ್ಲೂ ನಿನ್ಕಣಕ್ ಹೋಗ್ಬಾರ್ದು. ಯಾವ್ದಾರ ಮನೆಗಿನೇ ಸಿಕ್ಕಿರ ಅವ್ರ ಮಂತಾವ್ ನಿನ್ಕಣದ. ಇಲ್ಲ ಅಂದ್ರೆ ಅಲ್ಲೇನೇನೆ ಟೌನ್ ಅಲ್ಲೋ ಎಲ್ಲಾರ ನಿನ್ಕೋಬೇಕು. ಇಲ್ಲ ಗೇಟ್ಗಳ ಹತ್ರ ನಿಲ್ಕೊಂಡು ಏನೋ ಒಂದ್ ಗಳಿಗೆ ಕಾಲ ಕಳ್ಕೊಂಡು ಬರ್ಬೇಕಪ್ಪ. ನೀನು ಮಳೆ ನೆನ್ಕೊಂಡ್ ಬಂದ್ಬಿಟ್ಟು ಶೀತ ಕೆಮ್ಮು ನೆಗಡೆ ಅಂತ ಹೇಳಿದ್ರೆ ಆಗ್ದಂಗಿರುತ್ತಿಲ್ಲ ಮಳೆಲ್ ನೆಂದ್ರೆ. ಕಣಜೋ ಕಣಜ. ಕೆಮ್ಮಂದ್ರೆ ಕೆಮ್ಮು ಕಣಜ. ಕಡಿಮೆನೆ ಆಗ್ತಿಲ್ಲೋ. ಏನ್ ಮಾಡಿರೋನು ಕಡಿಮೆ ಆಗ್ತಿಲ್ಲ ಕಣಜ. ನಮ್ಮ ಹೆಂಗಸ್ರಿಗೆ ಹೇಳ್ದೆ, ಒಂದ್ ಸ್ವಲ್ಪ ಇದು ಕರಿಮೀನಿನ ಸಾರಾರು ಉಳಿನಾರು ಮಾಡೇ ಒಂಚೂರು. ಈ ಶೀತಕ್ಕೂ ಕೆಮ್ಮುಗೂ ನೆಗಡೆಗೂ ಬಲು ಒಳ್ಳೇದು. ಕರಿಮೀನಿನ ಸಾಂಬಾರ್ ಮಾಡ್ಬಿಟ್ಟು ಹುಳಿ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಮುದ್ದೆ ಗಿದ್ದೆ ಏನಾರ ಮಾಡೆ ಅಂತ ಹೇಳ್ದೆ. ನಮ್ಮ ಹೆಂಗಸ್ರು ಸಂಜೆ ಕಡೆಯಿಂದ ಮಾಡ್ತೀನಂತ ಸುಮ್ನಾದ್ಲು. ಈ ಚಳಿಗೂ ಅದಕ್ಕೂ ತಿನ್ನಕ್ ಚೆನ್ನಾಗಿರುತ್ತೆ. ನಾನು ಸಂಜೆ ಕಡೆಯಿಂದ ಮಾಡ್ತೀನಂದಲ್ಲ, ಅದಕ್ಕೆ ನಾನು ಸುಮ್ನಾಗ್ಬಿಟ್ಟೆ. ಮೂಕಣೋ, ನನ್ಗೂ ಕರಿಮೀನಿನ ಸಾಂಬಾರಿಂದ ಊಟ ಮಾಡಿ ತಿಳಿಯಿಂದ ಬಲು ದಿವಸ ಆಗೋಯ್ತು ಕಳ್ಳ. ಈ ಚಳಿಗೂ ಅದಕ್ಕೂ ತಿನ್ನಕ್ಕೆ ಬಲು ಚೆನ್ನಾಗಿರುತ್ತೆ, ಬಲು ರುಚಿಯಾಗೂ ಇರುತ್ತೆ. ನಮ್ಮ ಹೆಂಗಸ್ರಿಗೆ ಹೇಳ್ಬೇಕಲ್ಲ. ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ನಾನು ಮಾಡಿಸ್ಕೊಂಡು ತಿನ್ಬೇಕು ಇವತ್ತು. ಕರ್ಮೀನವ್ರು ಮೊನ್ನೆ ಬಂದಿದ್ರು, ತಗೊಂಡಿದ್ರು. ಬಲು ಚೆನ್ನಾಗಿರುತ್ತೆ. ಹಂಗಾಗಿ ಇವತ್ತು ಚಳಿಗೂ ಅದಕ್ಕೂ ಒಳ್ಳೆ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ಇಲ್ಲ ಕರ್ಮೀನಿಂದು ಚಟ್ನಿ ಮಾಡಿಸ್ಕೊಂಡು, ಖಾರದ ಚಟ್ನಿ ಬರುತ್ತೆ ನೋಡು, ಬಲು ಚೆನ್ನಾಗಿರುತ್ತೆ. ಖಾರ ಚಟ್ನಿ ಮಾಡಿಸ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ಬೇಕಂಡ್ಲ. ಈ ಚಳಿಗೂ ಅದಕ್ಕೂ ತಿನ್ನಂಗ್ ಇನ್ನೊಂದು ರೊಟ್ಟಿ ತಿನ್ಬೇಕು ಅನಿಸ್ತಿರುತ್ತೆ. ಏನಾರ ಮಾಡಿಸ್ಕೊಂಡು ತಿನ್ಬೇಕು. ಹೆಂಗ ಒಳ್ಳೆ ಟೈಮಿಗೆ ನೆನಪು ಮಾಡ್ಬೇಕಂಡ್ಲ ಪಾಪ. ಅಬ್ಬಾ ನೀನ್ ಬಿಡು ನಿಂಗಜ. ನೀನೇನ್ ಕಡಿಮೆ ಅಲ್ಲ ಕಣಿ, ಹೇಳಪ್ಪ. ನೀನು ಅದು ಇದು ಮಾಡಿಸ್ಕೊಂಡು ತಿಂತಾನೆ ಇರ್ತೀಯ. ಹಾ ನೋಡು, ಅಲ್ಲೇ ನೆನಪು ಮಾಡಿದ ತಕ್ಷಣ ಅಲ್ಲೇ ನೀನು ಕರ್ಮೀನಿಂದು ಚಟ್ನಿನು ಖಾರದ ಚಟ್ನಿನು ರೊಟ್ಟಿ ಮಾಡಿಸ್ಕೊಂಡು ತಿಂತೀರಂತ ಹೇಳ್ತಿದ್ಯಲ್ಲ. ಹೆಂಗ ಮಕ್ಳು ಅವರೆಲ್ಲರೂ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟಾರೆ. ಹೆಂಗ ಅವರು ಚೆನ್ನಾಗಿ ದುಡಿತಾರೆ. ಇನ್ನೇನು ಅಜ್ಜಿ ನೀನ್ ಇಬ್ರಾಳಿದೇನೆ. ರುಚಿ ಆದ ಹೆಂಗ ಮಾಡ್ಕೊಂಡು ತಿನ್ಕೊಂಡು ಇದೀರಪ್ಪ ಹೆಂಗ. ಹಾ ಏನ್ ಹಸ್ಗಳು ಎಷ್ಟಿದಾವ್ ನಿಮ್ದು ಹಸ್ಗಳು? ನಮ್ಮ ವೇಷ್ಲ ಇದಾವೆ ಹಸ್ಗಳು. ಇನ್ನೇನ್ ಕಡಿಮೆ ಆಗ್ಬಿಟ್ಟಾವ್ ಕಂಡ್ಲ ಪಾಪ. ಒಂದ್ 3-4 ಇದ್ದು ಮೊದ್ಲು. ನನಗೂ ಅವತ್ತು ಯಾಕ ಹುಷಾರಿರಿಲ್ಲ ಕಂಡ್ಲ ಪಾಪ. ಮೊನ್ನೆ ಯಾಕ ಒಂದ್ ಸ್ವಲ್ಪ ಸುಸ್ತಾಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಮನೇಲಿ. ಅದಕ್ಕೆ ಡಾಕ್ಟ್ರು BP ಜಾಸ್ತಿ ಆಗೈತೆ, ಶುಗರು ಜಾಸ್ತಿ ಆಗೈತೆ ಅಂತ ಹೇಳಿರು. ಅವತ್ತು ಏನು ನನ್ ದೇಹ ಏನಾಗ್ತೈತೆ ಅಂತಾನೆ ಗೊತ್ತಿಲ್ಲ ಕಂಡ್ಲ ಪಾಪ. ತಲೆ ತಿರ್ಗಂಗ್ ಬಿದ್ದವಂಗ ಆಗ್ಬಿಡ್ತು. ತಲೆ ಎಲ್ಲ ಗರ 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 ಅಂತ ಸುತ್ತಂಗ್ ಆಗೋದು. ತಡೀಕಾಗ್ದಲೆ ನಾನು ಹಂಗೆ ಮಲ್ಕೊಂಡ್ಬಿಟ್ಟೆ ಮನೇಲಿ. ಏನೇನಾಯ್ತು ಎತ್ತಾಯ್ತು ಅಂತ ಒಂದು ಗೊತ್ತಾಗ್ಲಿಲ್ಲೋ. ಆಮೇಕಿಂದ ಡಾಕ್ಟ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಆಂಬುಲೆನ್ಸ್ ಎಲ್ಲ ಕರ್ಕೊಂಡೋಗಿ ನಮ್ಗ್ ಗೊತ್ತಿರೋರೊಬ್ರು ಡಾಕ್ಟರ್ ಇದಾರೆ. ಅವರು ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಬರ್ರಿ ಅಂತ ಹೇಳಿರು. ಆಮೇಕಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ತೋರ್ಸಿವು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ಈ ವಜ್ಜ ಟೈಮ್ ಸರಿಯಾಗಿ ಊಟ ಮಾಡಲ್ಲ. ಊಟನೂ ಜಾಸ್ತಿ ಉಪ್ಪು ಖಾರ ಹುಳಿ ಅದು ಇದು ತಿನ್ನುತ್ತೆ. ಅದಕ್ಕೆ ಹಿಂಗ ಆಗೈತೆ ಅಂತ ಎಲ್ಲ ಹೇಳಿರು. ಮಾತ್ರೆ ನುಂಗ್ಬೇಕು ಕರೆಕ್ಟಾಗಿ, ಟೈಮ್ ಸರಿಯಾಗಿ ಮಾತ್ರೆ ನುಂಗಲ್ಲ ಅಂತ ಎಲ್ಲ ಹೇಳಿರು. ಅದಕ್ಕತ್ಲಾಗಿ ಅವತ್ತಿಂದನೂ ನಮ್ಮ ಹುಡುಗರು ಬಂದವ್ರೇನೇನೆ ಮಾರನೇ ದಿವಸನೇನೆ
ಆ ಸ್ಕೂಲಿಂದಾನೆ ಇವೆಲ್ಲ ಜಾಸ್ತಿ ಆ ಸ್ಕೂಲ್ ಸಾಕೊಂಡ್ರೆ ಹಿಂಗೆ ಊಟದ ಕಡೆ ಆರೋಗ್ಯದ ಕಡೆ ಗಮನ ಕೊಡಲ್ಲ, ಏನಿಲ್ಲ ಬರೀ ಕೆಲ್ಸ 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 ಅಂತ ತಿರ್ಗಾಡ್ತಿರ್ತೀಯ ಅಂತ ಬೈದು ಬಿಟ್ಟತ್ಲಾಗಿ ಹಸ್ಗಳ್ನೆಲ್ಲ ಒಂದ್ 2 ಹಸ ಇಡಿಸ್ಕೊಂಡು ಇನ್ನೊಂದ್ 2 ಹಸ ಮಾರ್ಬಿಟ್ಟು ಕಡ್ಲ ಪಾಪ ಏನ್ ಮಾಡ್ತೀಯ. ನನ್ಗೂನು ವಯಸ್ಸಾಯ್ತಾ ಬಂತು ಆಗಲ್ ಕಣ್ಲೆ ಪಾಪ. ನಾನು ಏನ್ ಮಾಡ್ದೆ ಅಂದ್ರೆ ಇನ್ನೇನು ಮಾಮೂಲಿ ಅಲ್ವಾ ಅನ್ಕೊಂಡು ನಾನು ಉದಾಸೀನ ಮಾಡ್ದೆ. ನೋಡು ಒಂದೇ ಸಲ ತೆಗೆದು ಬಿಸಾಕ್ಬಿಡ್ತು. ಇವಾಗಿನ ಕಾಯಿಲೆಗಳಂತೂ ಬಹಳ ಜೋಪಾನಾಗಿರ್ಬೇಕಣ್ಣ ಪಾಪ ಕಾಯಿಲೆಗಳಲ್ಲಂತೂ. ಯಾವ ಟೈಮಿಗೆ ಹೆಂಗ್ ಎತ್ತು ಬಿಸಾಕುತ್ತಂತಾನೆ ಗೊತ್ತಾಗಲ್ಲ. ಅಲ್ಲ ಕಣ್ಣಿಂಗಜ್ಜ, ನಿನ್ ತಲೆಯಲ್ಲಿ ಏನಾಯ್ತಂತ ಹೇಳಣ. ಹಾ, ಅಲ್ಲ ಕಣಜ್ಜ, ನೀನು ಈ BP ಶುಗರ್ ಇರೋ ಮನುಷ್ಯ. ನೀನು ಟೈಮ್ ಸರಿಯಾಗಿ ಕರೆಕ್ಟಾಗಿ ಊಟ ಮಾಡಬೇಕು, ಟೈಮ್ ಸರಿಯಾಗಿ ಮಾತ್ರೆಗಳು ನುಂಗ್ತಿರ್ಬೇಕು ಬೆಳಿಗ್ಗೆ ಸಂಜೆ. ಡಾಕ್ಟ್ರ್ ಏನ್ ಹೇಳಿರ್ತಾರೋ ಅದನ್ನ ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀನು ಏನು ಕಾಟಾಚಾರ ಅಂತ ಕೇಳಿದ್ಯಾ BP ಶುಗರ್ ಅಂದ್ರೆ? ಸುಮ್ಕೆ ಬಹಳ ಡೇಂಜರ್ ಕಣಜ್ಜ ಅವೆಲ್ಲ. ನೀನು ಪುಕ್ಸಾಟೆ ಅನ್ಕೋಬೇಡ, ಅವೆಲ್ಲ ಕಂಟ್ರೋಲ್ ಅಲ್ಲಿ ಇರ್ಬೇಕು. ನನ್ನ ಮಗಂದು ಶುಗರ್ ಜಾಸ್ತಿ ಆಗ್ಬಿಡ್ತಂದ್ರೆ ಚಿಕ್ಕದಾಗ ಒಂದೇ ಒಂದು ಇದ್ರ ಟೈಪ್ ಗಾಯ ಇದಾಗ್ಲಿ, ಒಂದು ಗಾಯ ಆಗ್ಲಿ ಚಿಕ್ಕದಾಗ ಒಂದು ಇರುವೆ ಕಚ್ಚಿರಷ್ಟು ಗಾಯ ಆದ್ರೂ ಅದೇ ಆಗ್ಬಿಡುತ್ತೆ. ಶುಗರ್ ಜಾಸ್ತಿ ಇದ್ರೆ ಅವೆಲ್ಲ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಬಹಳ ಸೂಕ್ಷ್ಮವಾಗಿರ್ಬೇಕು. ಈ ಮಳೆಗಾಲದಂತೂ ಹೇಳಬೇಡ, ಮಳೆಗಾಲದಲ್ಲಿ ಶುಗರ್ ಇರೋರಿಗೆ ಒಂಚೂರು ಗಾಯ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಇದ್ ಸಿಗಲ್ಲ, ಮತ್ತೆ ಗಾಯ ವಾಸಿ ಆಗಲ್ಲ ಕಣಜೋ. ಈ ಸೂಡ್ರಿಗೂ ಅದಕ್ಕೂ ಬಹಳ ಜೋಪಾನಾಗಿರ್ಬೇಕು. ನೀನ್ ಬೇರೆ ತೋಟದ ಕಡೆ ಹೊಲದ ಕಡೆ ಎಲ್ಲ ತಿರ್ಗಾಡ್ತಿರ್ತೀಯ, ಒಂದ್ ಸ್ವಲ್ಪ ಜೋಪಾನ. ಅದೆಂತದ ಶೂ ಬರುತ್ತೆ, ಅಂತ ಶೂಗಳೆಲ್ಲ ಹಾಕೊಂಡು ತಿರ್ಗಾಡು, ಒಂದ್ ಸ್ವಲ್ಪ ಏನು ಆಗಲ್ಲ. ಆ ಕಡ್ಲ ಪಾಪ ನಾನೇನ್ ಅನ್ಕೊಂಡ್ಬಿಟ್ಟೆ ಈ ಶುಗರು ಇವೆಲ್ಲ ಅಷ್ಟೇನ್ ತೊಂದ್ರೆ ಮಾಡಲ್ಲ, ಇನ್ನೇನು ಮಾತ್ರೆ ಅಷ್ಟೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಉದಾಸೀನ ಮಾಡ್ಬಿಟ್ಟೆ ನಾನು. ಆಮೇಕಿಂದ ಗೊತ್ತಾಯ್ತು ಕಣಪ್ಪ, ಬಲು ಡೇಂಜರ್ ಇದು ಅಂತ. ಅದಕ್ಕೆ ಇವಾಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಜ್ಜಿ ಮೊದ್ಲೆಲ್ಲ ಹೇಳೋಳು ಪಾಪ, ನಮ್ಮ ಹುಡುಗರೆಲ್ಲ ಫೋನ್ ಮಾಡಿ ಹೇಳೋರು, BP ಶುಗರ್ ಇರೋರು ಬೇಗ ಹೇಳ್ಬೇಕಣಪ್ಪ, ಬೇಗ ಎದ್ದು ಬಿಟ್ಟು ಒಂದ್ ಸ್ವಲ್ಪ ವಾಕ್ ಮಾಡುವ, ಬೆವರೆಲ್ಲ ಬರ್ಬೇಕು, ಬೆಳಿಗ್ಗೆ ಎದ್ದು ವಾಕ್ ಮಾಡು, ಸಂಜೆನೂ ವಾಕ್ ಮಾಡುವ, ಆರೋಗ್ಯ ಚೆನ್ನಾಗಿ ನೋಡ್ಕ, ಜಾಸ್ತಿ ಉಪ್ಪು ಖಾರ ಹುಳಿ ಇರೋವಂಥದ್ದು ಸಕ್ಕರೆದು ಟೀ ಆಗಾಗ್ಲ ಕುಡಿಬೇಡ, ಸಕ್ಕರೆ ಹಾಕಿರುವಂತ ಟೀ ಕುಡಿಬೇಡ, ಬೇಕಾದ್ರೆ ಲೆಸ್ ಮಾಡಿಸ್ಕೊಂಡು ಕುಡಿ, ಹಂಗಂತ ಎಲ್ಲ ಹೇಳೋರು. ನಾನು ಈ ಹುಡುಗರು ಪಡ್ಕೊಂತಾರ ಅನ್ಕೊಂಡು ನಾನು ಉದಿಸಿನ ಮಾಡ್ದೆ. ನಾನೇ ತಲೆಗೆ ಹಾಕೊಳ್ಳಿಲ್ಲ. ಇನ್ನೇನ್ ಕೆಲಸ ಮಾಡ್ತಿರ್ತೀನಿ, ನಾನು ತೋಟದ ಕೆಲಸ ಎಲ್ಲ ಮಾಡ್ತಿರ್ತೀನಿ, ಯಾಕೆ ಇವ್ರು ಹೇಳ್ತಾರೆ ಇವ್ರಿಗೆ ಏನ್ ಗೊತ್ತು ಅಂತ ನಾನು ಉದಾಸೀನ ಮಾಡ್ದೆ. ನೋಡಿದ್ರೆ ಹಿಂಗಾಯ್ತು ಕಣ್ಲ ಪಾಪ. ಅದಕ್ಕೆ ಇವಾಗಂತೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಿಡ್ತೀನಿ ಕಣಪ್ಪ. 5 ಗಂಟೆಗೆ ಎದ್ದು ವಾಕ್ ಮಾಡ್ತೀನಿ. ಮನೆ ಮುಂದೆ ಜಾಗ ಐತೆ, ಅಲ್ಲೇನೆ ಒಂದ್ 20-30 ರೌಂಡ್ ಹೊಡಿತೀನಿ. ಜಾಗ ಚೆನ್ನಾಗೈತೆ, ಅಲ್ಲೂ ವಾಕ್ ಮಾಡ್ತೀನಿ, ಸಂಜೆನೂ ವಾಕ್ ಮಾಡ್ತೀನಿ. ಟೀನು ಅಷ್ಟೇ ಲೆಸ್ ಬಿಡ್ತಿದೀನಿ, ಸಕ್ಕರೆ ಇರೋ ಟೀ ಮುಟ್ತಾನೆ ಇಲ್ಲ ಅವತ್ತಿಂದ. ಒಂದೇ ಒಂಚೂರು ಖಾರ ಆಗಿರೋದು, ಉಪ್ಪು ಜಾಸ್ತಿ ಇರೋದು ಏನು ತಿಂತಿಲ್ಲ ಕಣಪ್ಪ. ನನ್ಗಂತೂ ಭಯ ಆಗೋಯ್ತು ಅವತ್ತು. ನಮ್ಮ ಅಜ್ಜಿ ಬಾಯಿ ಬಂದ ಬೈಯುತ್ತೆ. ಬೆಳಿಗ್ಗೆನೂ ಅಷ್ಟೇನೆ ಚಪಾತಿ ಊಟ ಇಲ್ಲ ಮುದ್ದೆ ಊಟ, ತಿಂಡಿನೂ ಬಹಳ ಕಡಿಮೆ ಮಾಡ್ಬಿಟ್ಟಿನ್ ಕಡ್ಲ ಪಾಪ. ಜೋ, ಇವಾಗ ಕಾಯಿಲೆ ಇವೆಲ್ಲ ಐತಂದ್ಮೇಲೆ ನಮ್ ಜವಾಬ್ದಾರಿಯಿಂದ ನಾವ್ ಇರ್ಬೇಕಣಜ. ಈಗ ನಮ್ಮ ಆರೋಗ್ಯದ ಮೇಲೆ ನಾವು ಜವಾಬ್ದಾರಿ ಆಗಿರ್ಬೇಕು. ಈಗ ಡಾಕ್ಟರ್ಗಳೇ ಆಗ್ಲಿ, ನಿಮ್ ಮಕ್ಳುಗಳೇ ಆಗ್ಲಿ, ಪಾಪ ಅಜ್ಜಿನೇ ಆಗ್ಲಿ, ಎಲ್ಲಾರು ಹೇಳ್ತಾರೆ, ನಿನಗೂ ಹೇಳೋವ್ರಿಗೆ ಹೇಳ್ತಾರೆ. ಅದು ನಿನ್ ಮನ್ಸಲ್ಲಿ ಬರ್ಬೇಕು, ನನ್ನ ಆರೋಗ್ಯ ನಾನು ಚೆನ್ನಾಗಿ ನೋಡ್ಕೋಬೇಕು, ಕಂಟ್ರೋಲ್ ಅಲ್ಲಿ ಇರ್ಬೇಕು, ಆರೋಗ್ಯ ಎಲ್ಲ ಚೆನ್ನಾಗಿ ಕಾಪಾಡ್ಕೋಬೇಕು, ವಾಕ್ ಮಾಡ್ಬೇಕು, ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು, ಊಟದಲ್ಲಿ ಕಂಟ್ರೋಲ್ ಮಾಡ್ಬೇಕಂತ ನಿನ್ನಲ್ಲಿ ಬರ್ಬೇಕು ನೀನು. ನಾವು 1000 ಹೇಳ್ತಿರ್ತೀವಿ, ನೀನು ಮಾಡಿದ್ದೆ ಮಾಡಿರೆ ಅದು ಶುಗರ್ ಕಂಟ್ರೋಲಿಗೆ ಬರುತ್ತಾ? ಬರಲ್ಲ. ಅದ್ ನಿನ್ ಮನ್ಸಲ್ಲಿ ಬರ್ಬೇಕದು. ಕಣ್ಲ ಪಾಪ, ನನಗೂ ಬಹಳ ಬೇಸರ ಆಗೋಯ್ತು ಕಣ್ಲ ಪಾಪ. ಇವಾಗ ಅನಸ್ತೈತೆ ಈ ಶುಗರ್ ಯಾಕಾರ ಬಂದ್ಬಿಡ್ತು ಏನೋ ಭಗವಂತ ನನ್ಗೆ. ಏನು ತಿನ್ನಕ್ಕಾಗಲ್ಲ, ಏನಿಲ್ಲ. ಅಲ್ಲೇ ಪಾಪ ಬಾಯೆಲ್ಲ ಕಟ್ಬಿಟ್ಟಂಗ ಆಗ್ಬಿಟ್ಟೈತ್ ಕಣವು. ಏನು ಮಾಡೋಣ ಅನ್ಸ್ಬಿಟ್ಟೈತೆ ನನ್ಗಂತೂ. ಹೋಗತ್ಲಾಗಿ ಎಳ್ನೀರು ಕುಡಿಯಂಗಿಲ್ವಂತೆ ಕಳಲ್ಲ ಪಾಪ. ಎಳ್ನೀರಿಂದ ಇನ್ನೂ ಜಾಸ್ತಿ ಆಗುತ್ತಂತೆ ಶುಗರು. ಅದಕ್ಕೆ ಅತ್ಲಾಗಿ ಅದಕ್ಕೂ ಅದು ಎಳ್ನೀರು ಕುಡಿತಿಲ್ಲ, ಏನಿಲ್ಲ. ಆರಾಮಾಗಿದ್ದೀನಿ, ಅದೇನ್ ತೊಂದ್ರೆ ಇಲ್ಲ ಬಿಡು. ಇವಾಗ ಏನ್ ಮಾಡ್ತೀಯಪ್ಪ, ವಯಸ್ಸಾದ್ಮೇಲೆ ಅವೆಲ್ಲ ಮಾಮೂಲಿ ಅಲ್ವಾ. ಅದಕ್ಕೆ ಅತ್ಲಾಗಿ ನಾವೇ ಬೆರ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಹೇಳಜ್ಜ, ಏನು ಮಾಡಕ್ಕಾಗಲ್ಲ. ಅಲ್ಕಣ ಜೋ, ನೀನ್ ಹಿಂಗ್ ಹೇಳ್ತೀಯ, ನಿನ್ಗೆ ಈ ವಯಸ್ಸಿಗೆ ಬಂದೈತೆ. ನಾಳೆ ನಿನ್ಕಿಂತ ಮುಂಚೆನೆ ನನ್ಗೆ ಬಂದೈತಲ್ಲ, ಅಲ್ಲ 5 ವರ್ಷದ ಮುಂಚಿಂದಾನೇ ನನ್ಗೆ ಶುಗರ್ ಐತೆ, ಗೊತ್ತಾ ನಿನಗೆ? ಊರವ್ರಿಗೆಲ್ಲ ಯಾರಿಗೂ ಹೇಳ್ಕೊಂಡಿರಲ್ಲ ಅಷ್ಟೇ. ನನಗೂ ಶುಗರ್ ಐತ್ ಕಣ ಜೋ. ನಾನು ಬೆಳಿಗ್ಗೆ ಸಂಜೆ 2 ಟೈಮ್ ಮಾತ್ರೆ ನುಂಗ್ತೀನಿ, ಊಟದಲ್ಲಿ ಎಲ್ಲಾದ್ರಲ್ಲೂ ಕಂಟ್ರೋಲ್ ಮಾಡ್ತೀನಿ. ಯಾಕೆ ಹೇಳು? ಇಲ್ಲಿ ಅಂಗಡಿ ತಾವ್ ಬಂದ್ರು ನಾನು ಲೆಸ್ಸೆ ಕುಡಿಯೋದು. ಕೇಳು ನಮ್ ಗಿರೀಶಪ್ಪಂಗೆ, ಅಂಗಡಿ ಗಿರೀಶಪ್ಪಂಗೆ ಕೇಳ್ಬೇಕಾದ್ರೆ ನಾನು ಸುಳ್ಳು ಹೇಳಿರಿ. ಪಾಪ ನಿನಗೂ ಶುಗರ್ ಐತೇನು? ಹೋಗತ್ಲಾಗಿ ಇಲ್ಲ, ಏನೋ ಹಿಂಗ್ ಬರುತ್ತಿತ್ತು ಶುಗರ್ ಅಂತದ್ದು. ಇರೋ ಬರೋರ್ಗೆ ಎಲ್ಲಾರ್ಗು ಬರುತ್ತಿಲ್ಲ ಪಾಪ. ಯಪ್ಪ ನನಗ್ ಗೊತ್ತೇ ಇರಲಿಲ್ಲ ಕಳ್ಳ ನಿನಗ್ ಶುಗರ್ ಐತಂತ ಪಾಪ. ನೋಡೋ
ನಮ್ಮ ಅಪ್ಪಯ್ಯ ಅವರೆಲ್ಲ ಇದ್ರಲ್ಲೆಲ್ಲ ಮೊದ್ಲು ಅವ್ರಿಗೆಲ್ಲ ಏನು ಇರ್ತಿರ್ಲಿಲ್ಲ ಕಣ್ಲ ಪಾಪ. ಇವಾಗಂತೂ ಇತ್ತೀಚಿಗಂತೂ ನಮ್ಕಿಂತ ಚಿಕ್ಕ ಚಿಕ್ಕ ವಯಸ್ಸವ್ರಿಗೆಲ್ಲ ಶುಗರು ಬಿ ಪಿ ಬರ್ತೈತಲ್ಲ. ಲೆಕ್ಕ ಹಾಕಪ್ಪ. ಅಯ್ಯೋ ಭಗವಂತ, ಕಾಲ ಚೇಂಜ್ ಆಗಂಗೆ ಇದೂನು ಕಾಯಿಲೆಗಳು ಬೇರೆ ಬೇರೆ ತರ ಬರ್ತಿದಾವ್ ಕಣ್ಲ ಪಾಪ. ನೀನ್ ಏನಾರ ತಿಳ್ಕ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯರಿಗೆಲ್ಲ ಎಷ್ಟು ಗಟ್ಟಿ ಮುಟ್ಟಾಗಿದ್ರು ಗೊತ್ತೇರೋ. ಒಬ್ಬೊಬ್ಬ ಮಕ್ಳು ಮೊಮ್ಮಕ್ಳು ಮರಿ ಮೊಮ್ಮಕ್ಳು ನೋಡೋವರ್ಗು ಗಟ್ಟಿಯಾಗಿರ್ತಿದ್ರು ಕಂಡ ಪಾಪ. ಹೆಂಗಿರೋರು ಗೊತ್ತಾ, ಹೆಂಗ್ ಕೆಲಸ ಮಾಡೋರು. ಅಯ್ಯೋ ಇವಾಗ್ಲರಂತೂ ಬಿಡಪ್ಪ ಅತ್ಲಾಗಿ. 25-30 ವರ್ಷಕ್ಕೆ ಶುಗರು ಬಿ ಪಿ ಎಲ್ಲ ಬಂದು ಮೆತ್ತಗಾಗಿ ಹೋಗಿರ್ತಾರ ಅತ್ಲಾಗಿ. ಹ್ಮ್ ಮಾಡಕ್ಕಾಗಲ್ಲ ಕಣಜ ನಿಂಗಜ. ಇವಾಗಿಂದು ಊಟ ಪದ್ಧತಿಗಳು ಹಂಗಿದಾವೆ, ಏನು ಮಾಡಕ್ಕಾಗಲ್ಲ. ಕಾಲಕ್ಕೆ ತಕ್ಕಂಗೆ ನಾವು ಬೆರೆತ್ಕೊಂಡು ಹೋಗ್ಬೇಕು, ಅರ್ಥ ಮಾಡ್ಕೊಂಡು. ಓ ಏನಾದ್ರು ಸಮಾಚಾರ? ಟೀ ಹೇಳೋಣ, ಟೀ ಕುಡಿತೀಯನಜ? ಆಡ್ಕೊಂಡ ಪಾಪ, ಭಯ ಆಗುತ್ತೆ ಕಣವು. ಬೆಳಗಿನ ಜಾವ ಮಾತ್ರ ಒಂದೇ ಒಂದ್ ಟೈಮು ಕುಡಿತೀನಿ. ನಮ್ಮ ಅಜ್ಜಿ ಇಟ್ಕೊಡುತ್ತೆ. ಅದು ಬಿಟ್ರೆ ಟೀಗಿ ಎಲ್ಲಾದನ್ನು ಕುಡಿತಿಲ್ಲ ಕಣ. ಓ ಏನು ಆಗಲ್ಲ ಕಣ್, ಸುಮ್ನಿರು. ಟೀ ಅಂದ್ರೆ ನಾನು ಸಕ್ಕರೆ ಹಾಕ್ಸೇನ್ ಟೀ ಹೇಳಲ್ಲ. ಈಗ ನನ್ನಂಗೇನೆ ಲೆಸ್ ಹೇಳ್ತಿಂತ ನಾನು ಕುಡಿಯಲ್ವಾ. ಲೆಸ್ಸು ಕುಡಿತೀನಿ. ಜಾಸ್ತಿ ಸಕ್ಕರೆ ಇಕ್ರೆ ಜಾಸ್ತಿ ಏನು ಸಕ್ಕರೆ ಮುಟ್ಟದೇ ಇಲ್ಲ. ಬರೀ ಟೀ ಪುಡಿ ಒಂದ್ ಸ್ವಲ್ಪ ಹಾಲು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಕುದಿಸ್ಕೊಡ್ತಾನೆ. ಬಲು ಚೆನ್ನಾಗಿರುತ್ತೆ. ಏನಂದ್ರೆ ಸಕ್ಕರೆ ಹಾಕದೇ ಇಲ್ಲ ಅವನು. ಲೆಸ್ ಟೀ ಮಾಡ್ಕೊಡ್ತಾನೆ ಕಣ್. ಹೇಳ್ತೀನಿ. ಹ್ಮ್ ಕಡ್ಲ ಪಾಪ, ಆಯ್ತು ಹಂಗಾದ್ರೆ ಹೇಳು ನೋಡೋಣ. ಅಲ್ವದಲ್ಲ ಪಾಪ. ಏನು ಆಗಲ್ ತಾನೆ ಮತ್ತೆ. ಕರೆಕ್ಟಾಗಿ ಹೇಳಪ್ಪ, ಮತ್ತೆ ಭಯ ಆಗುತ್ತೆ. ನನಗೆ ನೀನು ಹೆಂಗೆ ಶುಗರ್ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ಯಾ, ಏನು ಎತ್ತ ಅಂತ ಎಲ್ಲ ಒಂದ್ ಸ್ವಲ್ಪ ಹೇಳ ಪಾಪ. ಯಾಕಂದ್ರೆ ನನಗೂ ಭಯ ಆಗುತ್ಕೊಂಡು, ನನಗೂ ಗೊತ್ತಿಲ್ಲ ಇವೆಲ್ಲ ಕಾಯಿಲೆಗಳ ಬಗ್ಗೆ. ಏನ್ ಮಾಡ್ತೀಯಪ್ಪ, ನಾವು ಓದ್ದವ್ರಲ್ಲ ಏನಿಲ್ಲ. ಒಂದ್ ಸ್ವಲ್ಪ ನೀವೇ ಒಂದ್ ಸ್ವಲ್ಪ ತಿಳಿ ಹೇಳ್ಬೇಕಣಪ್ಪ. ನೀವು ಓದ್ದವ್ರು ಗೊತ್ತಿರೋರು. ಓ ನಮಗೂ ಗೊತ್ತಾಗಿದ್ರೆ ನೋಡು, ಅವತ್ತು ಎಡವಟ್ ಆಗೋಯ್ತು ನೋಡು. ಮಾತ್ರೆ ಎಲ್ಲ ಟೈಮ್ ಸರಿಯಾಗಿ ನುಂಗ್ಲಿಲ್ಲ, ಏನಿಲ್ಲ. ಹ ಹಂಗಾಗಿ ಹಿಂಗ್ ಎಡವಟ್ ಮಾಡ್ಕೊಳದ್ ಬೇಡ. ಭಯ ಆಗುತ್ ಕಣಪ್ಪು, ಅದಕ್ಕೆ ಹೇಳಿದ್ದು. ಈಗಳಜ ಒಂದೇ ಒಂದು ಮಾತು ಹೇಳ್ತೀನಿ ಕೇಳ್ಕ ಇಲ್ಲಿ. ಇವೆಲ್ಲ ಶುಗರ್ ಆಗ್ಲಿ ಬಿ ಪಿಗಳಾಗ್ಲಿ ಯಾವ್ದಾರ ಕಾಯಿಲೆಗಳಾಗ್ಲಿ ಕಣಜ, ಅವೇನ್ ಭಯ ಪಡೋದೇನಿಲ್ಲ. ಭಯ ಅಂದ್ರೆ ಒಂದ್ ಸ್ವಲ್ಪ ನಮ್ಗೆ ಜವಾಬ್ದಾರಿ ಇರಬೇಕು. ಕಾಯಿಲೆ ಬಂದಿದೆ ಅಂದ ತಕ್ಷಣ ಹೆಂಗ್ ಬೇಕಂಗಿರೋದು ಅವೆಲ್ಲ ಮಾಡಬಾರ್ದು. ಅದನ್ನೇನೇನ ಮನ್ಸಿಗೆ ಹಾಕೊಂಡು ನೀನ್ ಚಿಂತೆ ಮಾಡ್ಕೊಂಡು ಕುತ್ಕೋಬಾರ್ದು. ಏನಂದ್ರೆ ಬರುತ್ತೆ ಕಾಯಿಲೆಗಳು, ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಒಂದ್ ಸಮ ಮಾಡ್ಕೋಬಹುದು. ಏನು ಏನ್ ತೊಂದ್ರೆ ಆಗಲ್ಲ. ಮಾತ್ರೆಗಳಲ್ಲಾಗ್ಲಿ ನೀನ್ ತಿನ್ನೋ ಊಟಗಳಾಗ್ಲಿ ವ್ಯಾಯಾಮ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಏನಂದ್ರೆ ಮನ್ಸಿಗೆ ಅದು ಇದು ಚಿಂತೆ ಹಾಕೊಂಬೇಡ ಕಣಜ ನೀನು. ಚಿಂತೆ ಏನೋ ಐತೆ ನಿನಗೆ, ದೊಡ್ಡ ಚಿಂತೆ ಐತೆ. ಮನುಷ್ಯಂಗೆ ಕಾಯಿಲೆಗಳು ಅರ್ಧ ಹಾಳು ಮಾಡಿದ್ರೆ ಕಾಯಿಲೆಗಳಿಗಿಂತ ಜಾಸ್ತಿ ಹಾಳು ಮಾಡದೆ ಈ ಚಿಂತೆಗಳು. ನೀನು ಅದು ಇದು ಮನ್ಸಿಗೆ ಹಾಕೊಂಡ್ತೀಯ. ತೋಟದ ಕಡೆದು ಚಿಂತೆ, ಅದು ಇದು ಟೆನ್ಷನ್ನು, ಮಕ್ಳು ಮೊಮ್ಮಕ್ಳು ಹೆಂಡತಿ ಅಂತೆ ಎಲ್ಲಾ ಕಡೆದು ಚಿಂತೆ ಹಾಕೊಂಡ್ತೀಯ. ಚಿಂತೆ ಹಾಕೊಂಡ್ಬಿಟ್ಟು ಹಿಂಗ್ ಟೆನ್ಷನ್ ತಗೊಂಡ್ಬಿಡ್ತೀಯ. ಈ ಟೆನ್ಷನ್ ಇಂದಾನೇ ಕಣಜ ಅರ್ಧ ಕಾಯಿಲೆಗಳು ಜಾಸ್ತಿ ಆಗೋದು. ಅದಕ್ಕೆ ನಿನ್ಗೆ ಹೇಳ್ತಿರೋದು, ಈಗಳಜ ಬರೋದೆಲ್ಲ ಮುಂದೆನೆ ಬರುತ್ತಪ್ಪ. ನೀನು ಅದು ಇದು ಚಿಂತೆ ಹಾಕೊಂಡ್ಬಿಟ್ರೆ ಕಾಯಿಲೆ ಜಾಸ್ತಿ ಆಗೋದು ನಿನ್ಗೇನೇನೆ, ಅನುಭವಿಸೋ ನೀನೇನೆ. ನನ್ನ ಮಾತು ಕೇಳಿಲಿ, ಅದು ಕೇಳದ ಅರ್ಥ ಮಾಡ್ಕ. ಯಾವತ್ತೂ ಕೂಡ ಅಷ್ಟೇ, ಚಿಂತೆ ಮಾಡಬೇಡ. ಚಿಂತೆ ಮಾಡಬೇಡ, ಆರಾಮಾಗಿರು. ಊಟ ಇದ್ರಲ್ಲೆಲ್ಲ ಕಂಟ್ರೋಲ್ ಮಾಡ್ಕೊ, ಖುಷಿಯಾಗಿರು. ಯಾವಾಗ್ಲೂ ಕೂಡ ಖುಷಿಯಾಗಿರು, ನೆಮ್ಮದಿಯಾಗಿರು. ಎಲ್ಲಾ ಕಾಯಿಲೆಗಳು ಕಡಿಮೆ ಆಗ್ತವೆ, ತನ್ನಿಚ್ಚೆ ತಾನೇನೆ ಕಡಿಮೆ ಆಗುತ್ತೆ. ಊಟದಲ್ಲೂ ಅಷ್ಟೇನೆ ಕಂಟ್ರೋಲ್ ಮಾಡ್ಕ, ಎಳ್ಳೆ ಆರಾಮಾಗಿರು. ಈಗ ನನ್ಗೇನೆ 5-6 ವರ್ಷದಿಂದ ಐತೆ ಆರಾಮಾಗಿಲ್ವಾ. ಏನಂದ್ರೆ ತಿಂಗಳಿಗೋ 15 ದಿವಸಕ್ಕೊಂದ್ಸಲಿ ಹೋಗ್ಬಿಟ್ಟು ಶುಗರು ಗೌರ್ಮೆಂಟ್ ಹಾಸ್ಪಿಟಲ್ನೇ ಚೆಕ್ ಮಾಡಿಸ್ಕೊಂಡ್ ಬರ್ತೀನಿ. ಗೌರ್ಮೆಂಟ್ ಹಾಸ್ಪಿಟಲ್ನೇ ಮಾತ್ರೆ ಕೊಡ್ತಾರೆ, ಶುಗರ್ದು ಬಿ ಪಿದು ಎಲ್ಲದನ್ನು ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ಬರ್ಬೋದು. ಏನು ಭಯ ಪಡೋದೇನಿಲ್ಲ. ನನ್ಗೆ ಮಾತ್ರ ಡಾಕ್ಟರ್ಗಳು ಮಾತ್ರ, ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಡಾಕ್ಟರ್ಗಳು ಮಾತ್ರ ಬಲು ಚೆನ್ನಾಗಿ ನೋಡ್ತಾರೆ. ಹೋಗಿ ತೋರಿಸ್ಕೊಂಬದ್ ನೀನು, ತೊಂದ್ರೆ ಇಲ್ಲ. ತಿಂಗಳ ಮಾತ್ರೆ ಕೊಡ್ತಾರೆ. ಶುಗರ್ದು ಬಿ ಪಿದು ಎಲ್ಲದನ್ನು ಕೊಡ್ತಾರೆ, ಟೆಸ್ಟ್ ಮಾಡ್ತಾರೆ. ಆರಾಮಾಗಿ ಹೋಗಿ ತೋರಿಸ್ಕೊಂಬ, ಅದಕ್ಕೇನಂತೆ. ಕೊಡ್ಲಿ ಪಾಪ, ತೋರ್ಸ್ಕೊಂಡ್ ಬರ್ಬೇಕು ಕಣವ್. ನನಗೂ ಭಯ ಆಗ್ಬಿಡುತ್ ಕಣಪ್ಪ. ನಾನು ತಿಂಗಳಿಗೋ 15 ದಿವಸಕ್ಕೋ ಒಂದೊಂದ್ಸಲಿ ಹೋಗ್ಬಿಟ್ಟು ತೋರಿಸ್ಕೊಂಡ್ ಬರ್ಬೇಕು. ಈಗ ಡಾಕ್ಟ್ರು ಹೇಳಿದಾರೆ, ಇವೆಲ್ಲ ಮಾತ್ರೆಗಳು ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ನುಂಗ್ಬೇಕು. ತಿರ್ಗಾ ಮುಂದಿನ ವಾರ ಬರ್ಬೇಕು ನೀನು ಹಾಸ್ಪಿಟ್ಲಿಗೆ. ಬಂದಾದ್ಮೇಲೆ ಒಂದ್ಸಲಿ ಚೆಕಪ್ ಮಾಡ್ಬೇಕು, ರಕ್ತ ಪರೀಕ್ಷೆ ಎಲ್ಲ ಮಾಡ್ಬಿಟ್ಟು ಶುಗರ್ ಎಷ್ಟೈತೆ ಬಿ ಪಿ ಎಷ್ಟೈತೆ ಅಂತವೆಲ್ಲ ನೋಡ್ಬೇಕು ನಾವು. ನೋಡ್ಬಿಟ್ಟು ನಿನಗೆ ಇನ್ನು ಮಾತ್ರೆಗಳು ಇದ್ರಲ್ಲಿ ಬೇರೆದೇನಾರ ಕೊಡ್ಬೇಕಾ, ಇದೇ ಕೊಡ್ಬೇಕಾ ಅಂತ ಹೇಳ್ತೀವಿ ಅಂತ ಕಳ್ಸಿದಾರೆ. ಸರಿ ಕಣ್ ಡಾಕ್ಟ್ರೆ ಅಂತ ಬಂದಿದ್ದೀನಿ. ನಮ್ ಹುಡುಗ ಅಲ್ಲಿಂದಾನೆ ನೀನು ಬಾಯಿ ಬಂದಂಗ್ ಬೈತಿದ್ದ ಕಣಪ್ಪ. ನಿನಗೆ ಎಷ್ಟ್ ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ ಕಣಪ್ಪ ನೀನು. ಶುಗರ್ ಬಿ ಪಿ ಎಲ್ಲ ಜಾಸ್ತಿ ಮಾಡ್ಕೊಂಡಿದೀಯಂತೆ. ಯಾಕೆ ನೀನು, ನಿನ್ಗೆ ಏನಾಗೈತೆ ಅಂತದ್ದು, ಆರಾಮಾಗಿರು ತಿನ್ಕೊಂಡು ಉಣ್ಕೊಂಡು, ಯಾಕೆ ಹಿಂಗ ಜಾಸ್ತಿ ಟೆನ್ಷನ್ ತಗೊಂತಿದ್ಯ ಅಂತ ಅವರು ಬೈತಿದಾರ ಕಣ್ಲ ಪಾಪ. ಕಣಜ ನಿನ್ಗಂತದ್ ಏನ್ ಟೆನ್ಷನ್ ಅಂತ ನನಗ್ ಗೊತ್ತಾಗ್ತಿಲ್ಲ ಕಣಪ್ಪ. ಮಕ್ಳು ಎಲ್ಲಾರು ಚೆನ್ನಾಗಿದ್ದಾರೆ. ಮಕ್ಳು ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಪಾಪ. ಅವರು ಇಲ್ಲಿ ಇಲ್ದಲೇ ಇರ್ಬೋದು ಪಾಪ, ಕೆಲ್ಸ ತಗೊಂಡು ಬೇರೆ ಕಡೆ ಇದಾರೆ.
ಆದ್ರೂ ನಿಮ್ಗೆಲ್ಲ ಬಂದಾಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ನಿಮ್ದು ಖರ್ಚು ವೆಚ್ಚಕ್ಕೆಲ್ಲ ದುಡ್ಡು ಕೊಡ್ತಿದ್ದಾರೆ. ಹಾ, ಎಲ್ಲಾ ನೋಡ್ಕೊಳ್ತಾರಪ್ಪ. ಒಂದ್ ಜಾತ್ರೆಗೆ ಬರ್ಲಿ, ಒಂದ್ ಹಬ್ಬಕ್ ಬರ್ಲಿ, ನಿನ್ನ ಹತ್ರ 1 ರೂಪಾಯಿನೂ ಖರ್ಚು ಮಾಡಿಸಲ್ಲ. ಹಾ, ಎಲ್ಲಾ ಮಕ್ಳುಗಳು ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಇಬ್ರು ಮಕ್ಳುಗಳು, ಇಬ್ರು ಸೊಸೆಗಳು. ಹಾ, ಮಗಳು ಚಿಂತೆ ಅಂತ ಹೇಳಿದ್ರೆ ಮಗ್ಳುನು ಚೆನ್ನಾಗಿ ಸೆಟಲ್ ಆಗಿದ್ದಾಳೆ ಪಾಪ. ಅವ್ರುನು ಪಾಪ ಬಹಳ ಚೆನ್ನಾಗಿದ್ದಾರೆ. ಮತ್ ಇನ್ನೇನ್ ಚಿಂತೆ ನಿನ್ಗಂತ? ಅಲ್ಲ ಕಣಜ, ಅಂತ ಟೆನ್ಷನ್ ಮಾಡ್ಕೊಂಡು ಕಾಯಿಲೆ ಮಾಡ್ಕೊಳೋದು ಏನಾಗಿತ್ತು ನಿನ್ಗೆ? ಹೇಳಜ. ಏನ್ ಇಲ್ಕೊಳ್ಳ ಪಾಪ, ಚಿಂತೆ ಟೆನ್ಷನ್ಗಿಂತ ನನ್ಗೆ ಏನಂದ್ರೆ ಮೊನ್ನೆ ಬೋರ್ ಕೊರ್ಸಿನಲ್ಲ ಪಾಪ, ಬೋರ್ ಕೊರ್ಸಿದ್ದು ಫೇಲ್ ಆಗ್ಬಿಡ್ತು ನೋಡೋದು. ಅದೇ ನನಗ್ ದೊಡ್ಡ ಚಿಂತೆ ಆಗೋಯ್ತು ಕಡ್ಲ ಪಾಪ. ಏನ್ ಮಾಡೋಣ. ತಿನ್ಲಿಲ್ಲ ಉಣ್ಲಿಲ್ಲ, ದುಡ್ಡು ಹೋಗ್ಬಿಡ್ತು. ಬಹಳ ಕಷ್ಟಪಟ್ಟು ನಾನು ಆ ಸ್ಕೂಲಲ್ಲಿ ಹಾಲ್ ಕರೆದು ಎಲ್ಲ ಕೂಡಿಟ್ಟಿದ್ದು ದುಡ್ಡೆಲ್ಲ ನಾನೇ ಹಾಕ್ಬಿಟ್ಟೆ. ಒಟ್ಟು ಉರ್ದೋಗ್ಬಿಡ್ತು ಕಡ್ಲ ಪಾಪ. ಏನ್ ಮಾಡೋಣ. ಅದೊಂದೇ ಬೇಜಾರು, ಇನ್ನೇನಿಲ್ಲವು. ತಿರ್ಗಾ ಇನ್ನೊಂದ್ ಬೋರ್ ಕೊರಿಸ್ತೆ, ಅದು ನೀರ್ ಸಿಕ್ತು. ಆದ್ರೆ ಮೊದ್ಲನೇದು ಹಿಂಗ ಆಯ್ತು ನೋಡು, ಸಖತ್ ಬೇಜಾರಾಗೋಯ್ತು ಕಡ್ಲ ಪಾಪ. ಪಾಪ ನಮ್ಮ ಮಕ್ಳುಗಳು ನನ್ಗೆ ಬೇಜಾರ್ ಮಾಡ್ಕೊಂಡಿದ್ ನೋಡಿ ಅವರೇ ದುಡ್ಡು ಹಾಕೊಂಡ್ಬಿಟ್ಟು ಬೋರ್ ಕೊರ್ಸಿ ಇನ್ನೊಂದ್ ಬೋರು ತೋಟಕ್ಕೆಲ್ಲ ನೀರ್ ಬಿಡಂಗೆಲ್ಲ ರೆಡಿ ಮಾಡ್ಸಿ, ಎಲ್ಲಾ ಪೈಪ್ ಲೈನ್ ಎಲ್ಲ ತಗ್ಸಿ ಡ್ರಿಪ್ ಎಲ್ಲ ಮಾಡ್ಸಿ ರೆಡಿ ಮಾಡಿಸಿ ಹೋದ್ರು. ಅದೇನ್ ಬಿಡು. ಆದ್ರೆ ಮೊದ್ಲನೇದು ಫೇಲ್ ಆಗೋಯ್ತು ನೋಡು, ಸಖತ್ ಹೊಟ್ಟೆ ಹೊರದೋಗಿತ್ ಕಡ್ಲ ಪಾಪ. ಅದೇ ಅರ್ಧ ನನಗೆ ಚಿಂತೆ ಆಗೋಯ್ತು. ಆ ಚಿಂತೆಯಿಂದಾನೇ ಅರ್ಧ ನನಗೆ ಆ ಟೈಮಲ್ಲೇ ಕಡ್ಲ ಪಾಪ ನನಗೆ ಶುಗರ್ BP ಎಲ್ಲ ಬಂದಿದ್ದು. ಏನ್ ಮಾಡ್ತೀಯ? ಅಜ್ಜ, ನಿನ್ಗೊಂದ್ ಮಾತು ಹೇಳ್ತೀನಿ ನಿಂಗಜ್ಜ. ಬೇಜಾರ್ ಮಾಡ್ಕೋಬೇಡ. ವಯಸ್ಸಿನಲ್ಲಿ ನೀನ್ ದೊಡ್ಡವನಿರ್ಬೋದು, ಆದ್ರೆ ನಾನು ಕಿರಿಯವನು, ನಿನ್ ಮಗನ್ ಸಮಾನ ಇದ್ದೀನಿ. ಒಂದ್ ಮಾತು ಹೇಳ್ತೀನಿ. ನನ್ನ ಮಗ ಅಂತ ಹಿಂಗಂತ ಹೇಳ್ದ ಅಂತ ನೀನ್ ತಿಳ್ಕೊಬಿಡು. ಬೇಜಾರಂತೂ ಮಾಡ್ಕೋಬೇಡ. ನೀನ್ ಸಾಯ್ಬೇಕಾದ್ರೆ ಏನು 1 ರೂಪಾಯಿ ಎತ್ಕೊಂಡು ಹೋಗಲ್ಲ ಕಣಜ್ಜ. ಆಗಿದ್ ಆಗೋಯ್ತು. ಏನು ನೀನೇನು ತಿಂಡು ಉಂಡು ಅಥವಾ ಗೊತ್ತಿಲ್ದಲೆ ನೀನು ಇದ್ ಮಾಡ್ಲಿಲ್ಲ. ಏನೋ ದುಡಿಬೇಕು, ಏನೋ ಒಂದ್ ತೋಟಕ್ಕೆ ಒಂದು ಬಂಡವಾಳ ಹಾಕ್ಬೇಕಂತ ಇದ್ ಮಾಡಿದ್ಯಾ. ತಿರ್ಗಾ ಏನೋ ಅದು ಅವೆಲ್ಲ ಮಾಮೂಲಿನೇ ಕಣಜ್ಜ. ಜೀವನದಲ್ಲಿ ಅವೆಲ್ಲ ನಡೆಯದೆ. ಅದಕ್ಕೆ ನೀನು ಟೆನ್ಷನ್ ಹಾಕೊಂಡ್ಬಿಟ್ಟು ಜಾಸ್ತಿ ಕಾಯಿಲೆ ಮಾಡ್ಕೊಂಡ್ಬಿಟ್ರೆ, ಹೆಚ್ಚು ಕಮ್ಮಿ ಆಗಿದ್ರೆ ನೀನೇ ಹೋಗ್ಬಿಟ್ಟಿದ್ರೆ ಏನಾಗ್ತಿತ್ತಜ್ಜ? ಈಗ ನಾನು ಅವತ್ತು ನೀನು ಶುಗರ್ ಜಾಸ್ತಿ ಆಯ್ತು ಅಂತ ಹೇಳ್ದಲ್ಲ, ಮತ್ತೊಂದು ಮಗದೊಂದು ಏನಾರು ಆಗದ್ ಬೇಡ. ಏನಾರು ಆಗಿದ್ರೆ ಏನ್ ತಗೊಂಡ್ ಹೋಗ್ತಿದ್ದೆ ನೀನು? ಎಲ್ಲ ಬಿಟ್ಟು ಹೋಗ್ತಿದ್ದೆ ತಾನೆ. ಹಂಗೆ ಮನ್ಸಲ್ಲಿ ಅಂದ್ಕೊಂಡು ಇರೋ ಅಷ್ಟ್ ದಿವಸ ಖುಷಿಯಿಂದ ಇದ್ದೋಗಜೋ. ಯಾರ್ ಯಾವತ್ ಸಾಯ್ತೀವೋ ಯಾವತ್ ಏನಾಗ್ತೀವೋ ಗೊತ್ತಿಲ್ಲ ಕಣಜೋ. ಏನು ಗೊತ್ತಿಲ್ಲ. ನಾವ್ ಹಂಗ ಆಡೋದು ಅಷ್ಟೇನೆ. ಇರೋ ಅಷ್ಟ್ ದಿವಸ ಎಲ್ಲಾರ ಜೊತೆನು ಚೆನ್ನಾಗಿ ಉಂಡು ತಿಂದು ಖುಷಿಯಿಂದ ಇದ್ದು ಸತ್ತೋಗ್ಬಿಡವೆ ಕಣಜ. ಅದನ್ನ ಬಿಟ್ಬಿಟ್ಟು ಚಿಂತೆ ಹಾಕೊಂಡು ಕೊರಗದಂತದ್ ಏನೈತೆ ನೀನೇ ಹೇಳಜ್ಜ. ಆ ಅದಂತೂ ನಿಜ ಕಣ್ ಬಿಡ್ಲಾ ಪಾಪ. ನೀನ್ ಹೇಳೋದ್ರಲ್ಲೂ ಸತ್ಯ ಐತೆ. ನಾವ್ ಏನು ಮಾಡಿ ಏನು ಪ್ರಯೋಜನ ಇಲ್ಲ ಕಣ್ಲಾ ಪಾಪ. ಯಾವತ್ತಿದ್ರು ಒಂದ್ ದಿವಸ ಆ ಭೂಮಿ ತಾಯಿ ಪಾಲ್ ಆಗದೆ ನಾವು. ಆದ್ರೆ ಏನಂದ್ರೆ ಇರೋ ಅಷ್ಟ್ ದಿವಸ ಒಂದ್ ಸ್ವಲ್ಪ ಮನುಷ್ಯಂಗೆ ಆಸೆ ಕಣ್ಲಾ ಪಾಪ. ಅಷ್ಟೇ. ಅದು ಬಿಟ್ರೆ ನಾನು ಇಷ್ಟ್ ದಿವಸ ಹಿಂಗ್ ಆಡ್ತಿದ್ದೆ ಅಷ್ಟೇ. ಇವಾಗಂತೂ ಜಾಸ್ತಿ ಯಾವ್ದಕ್ಕೂ ಏನ್ ತಲೆ ಕೆಡಿಸ್ಕೊಂಡು ಆಗಲ್ಲ. ಯಾವತ್ತಿದ್ರು ಏನಾರ ಒಂದ್ ಆಗ್ಲೇಬೇಕು. ನಾವೇ ಶಾಶ್ವತ ಅಲ್ವಂತೆ. ಅಂತದ್ರಲ್ಲಿ ಇವೆಲ್ಲದನ್ನು ಏನ್ಲ ಪಾಪ. ಬೇರೆಯವ್ರ ಜೊತೆ ಶತ್ರುತ್ವ ಕಟ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ಕೆಡ್ತಾಗ ಮಾತಾಡೋದು, ಬೇರೆಯವ್ರಿಗೆ ಬೈಯೋದು, ಬೇರೆಯವ್ರಿಗೆ ಕೇಡ್ ಬಯಸೋದು, ಬೇರೆಯವ್ರಿಗೆ ಕೆಟ್ಟ ಮಾಡೋದು, ಇದ್ರಲ್ಲಿ ಏನು ಒಂದ್ ಪೈಸೆದು ಸಿಗಲ್ಲ ಅಂತ ಗೊತ್ತಾಗ್ಬಿಡ್ತು ಕಣ್ಲ ಪಾಪ. ಏನ್ ಸಿಗುತ್ತೆ? ಇರೋಷ್ಟ್ ದಿವಸ ನನಗ್ ಕೆಟ್ಟದಾಗ ಬೈದ್ರುನು ಪರವಾಗಿಲ್ಲ ಕಣ್ಲ ಪಾಪ. ಬೇರೆಯವ್ರ ಜೊತೆ ಏನಕ್ಕೂ ಶತ್ರುತ್ವ ಬೆಳೆಸ್ಕೋಬಾರ್ದು. ಎಲ್ಲಾರ ಜೊತೆ ಕೂಡಿ ಬಾಳಿ ಚೆನ್ನಾಗಿರ್ಬೇಕು. ನೆಮ್ಮದಿಯಿಂದ ಇರ್ಬೇಕು ಅನ್ಸ್ಬಿಟ್ಟೈತೆ ನನಗೂ. ಅಜೋ, ಅದಂತೂ ನಿಜ ಕಣಿ. ಹೇಳು ಲೇ ಪಾಪ. ಲೇ, 1-2 ಪೀಸ್ ಟೀ ಹಾಕ್ಲಾ ಪಾಪ. ಬೇಗ 2 ಕಪ್ಪು ಲೆಸ್ ಹಾಕಪ್ಪು. ನಿಂಗಜ್ಜಿಗೂ ಇನ್ನೇನು ಲೆಸ್ಸೆ ಟೀ ಇವಾಗ್ಲಿಂದವು. ಇಲ್ಲ ಪಾಪ. ಮತ್ತೆ ಸಕ್ಕರೆ ಇಕ್ರೆ ಏನಾರು ಸೋಕ್ಸಿಯ ಮತ್ತೆ ಒಂದೇ ಒಂದ್ ತೊಟ್ಟು ಒಂದೇ ಒಂದು ಇದನ್ನು ಹಾಕ್ಬಿಡಕಣಪ್ಪ. ಮತ್ತೆ ಬರೀ ಟೀ ಪುಡಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹಾಲು ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕುದಿಸ್ಕೊಡಪ್ಪ ಸಾಕು. ಸಕ್ಕರೆನೋ ಬೆಲ್ಲನೋ ಏನು ಹಾಕಕ್ ಹೋಗ್ಬಿಡಕಣಪ್ಪ, ಭಯ ಆಗುತ್ತೆ ಮತ್ತೆ. ಇಲ್ಲ ಕಣ್, ಸುಮ್ನಿರಜ. ಅವ್ನಿಗೆ ಗೊತ್ತೈತೆ, ನೀನು ತಲೆ ಕೆಡಿಸ್ಕೋಬೇಡ. ಅಲ್ಲೇ ನನಗೆ 4-5 ವರ್ಷದಿಂದ ನನಗೆ ಲೆಸ್ ಟೀ ಇವನೇ ಇಟ್ಕೊಡೋದು. ನಮ್ಮ ಮನೇಲಿ ಕುಡಿತೀನಿ, ಇಲ್ಲ ಇಲ್ಲಿ ಕುಡಿತೀನಿ ಅಷ್ಟೇ. ಅದು ಬಿಟ್ರೆ ಬೇರೆ ಕಡೆ ಎಲ್ಲೂ ಕುಡಿಯಕ್ ಹೋಗಲ್ಲ. ಸುಮ್ಕಿರು. ಇರ್ಲಿ ಕಣ್ಲ ಪಾಪ. ಮುಂಗಾರು ಬೆಳೆ ಹೆಂಗೈತೆ? ಎಲ್ಲ ಮುಂಗಾರೆಲ್ಲ ಹಾಕಿದ್ಯಾನಪ್ಪ ನೀನು? ಹೆಸರು ಕಾಳು ಬೆಲ್ಲ ಹಾಕಿದ್ಯಾ? ಹೆಂಗೈತ್ಲ ಪಾಪ? ಇಲ್ಲ ಕಣಪ್ಪ, ನಾನೇನ್ ಜಾಸ್ತಿ ಏನ್ ಹಾಕಕ್ ಹೋಗಿಲ್ಲ. ಏನಂದ್ರೆ ನನಗ್ ಮನೆಗೆ ಎಷ್ಟ್ ಬೇಕೋ ಅಷ್ಟ್ ಮಾತ್ರ ಹಾಕಣಕ್ ಹೋಗಿದ್ದೀನಿ ಅಷ್ಟೇ. ಬೇರೆದೆಲ್ಲ ಜಾಸ್ತಿ ನಾನು ಮಾರಾಗಿರಂಗೆಲ್ಲ ಜಾಸ್ತಿ ಆಗಂಗೆಲ್ಲ ಹಾಕಣಕ್ ಹೋಗಿಲ್ಲ. ಏನ್ ಒಂದ್ ಅರ್ಧ ಎಕರೆಗೆ ಹಾಕೊಂಡ್ಬಿಟ್ಟಿದೀನಿ. ಏನ್ ನನ್ನ ಮನೆಗೆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಹೆಸರು ಕಾಳು ಆಗಂಗೆ ಹಾಕೊಂಡಿದೀನಿ. ಸುಮ್ಕೆ ಯಾಕೆ ನಮ್ ಹುಡುಗರೆಲ್ಲ ಬೈತಾರೆ. ಯಾಕೆ ಇವಾಗ ವಯಸ್ಸಾದಿನ ಕಾಲಕ್ಕೆ ನಿಮ್ಗೆಲ್ಲ ಯಾಕೆ ಅದು ಇದು ಮಾಡ್ಕೊಂಡ್ ಕೂತ್ಕೊಂತೀರಾ? ಮನೆಗೆ ಎಷ್ಟ್ ಬೇಕೋ ಅಷ್ಟು ಮಾಡ್ಕೊಳ್ರಿ, ಇಲ್ಲ ದುಡ್ಡು ಕೊಟ್ಟು ತಗೊಂಬಂದ್ ತಿನ್ನಿರಂತೆ ಅಂತ ಹೇಳ್ತಾರೆ. ನನ್ ಕೈಲೂ ಆಗಲ್ ಕಣಜೋ. ಏನ್ ಮಾಡ್ತೀಯೋ? ಮೊದ್ಲಂದ್ರೆ ಮಾಡ್ತಿದ್ದೆ. ಈಗ ನನಗೆ ಸಪೋರ್ಟಿಗೆ ಯಾರು ಇಲ್ವಲ್ಲ. ನನ್ ಮಗ ಅದನ್ನು ಹೋಗ್ಬಿಟ್ಟು ಅವನು ಕೆಲಸ ತಗೊಂಡ್ಬಿಟ್ಟು ಅವನು ಹೊರಗಡೆ ಬೆಂಗಳೂರಲ್ಲಿ ಇದ್ದಾನೆ. ಈಗ ಅವನಿಗೂ ಕರಿಯಕ್ಕಾಗಲ್ಲ, ಏನಿಲ್ಲ.
ಒಬ್ನೇ ಎಷ್ಟಂತ ಮಾಡ್ತೀಯ ಹೇಳು, ಮಾಡಕ್ಕಾಗಲ್ಲ ಕಣಜ್ಜ. ಹಂಗಾಗಿ ನಾನು ಜಾಸ್ತಿ ಏನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಏನ್ ಮನೆ ಆಧಾರಕ್ಕೆ ಏನ್ ಬೇಕು ಅದನ್ನ ಮಾತ್ರ ಬೆಳ್ಕೊಂತಿದೀನಿ ಅಷ್ಟೇ. ಏನು ಮಾಡಕ್ಕಾಗಲ್ಲ ಕಣ್ಲ ಪಾಪ, ವಯಸ್ಸಾದ್ಮೇಲೆ ಏನು ಮಾಡಕ್ಕಾಗಲ್ಲ. ಹೆಂಗ್ ಆಗುತ್ತೋ ಹಂಗ್ ನಡ್ಕೊಂಡು ಹೋಗ್ತಿರ್ಬೇಕು, ನಾವೇನೇ ಅರ್ಥ ಮಾಡ್ಕೊಂಡು ಅಷ್ಟೇ.